ಎಲ್ರಿಗೂ ನಮಸ್ಕಾರ. ಇವತ್ತು ವಾಟ್ ಈಸ್ FIR? FIR ಅಂದರೆ ಏನು? ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್, ಕನ್ನಡದಲ್ಲಿ ಪ್ರಥಮ ಮಾಹಿತಿ ವರದಿ ಅಂತ ಕರಿತೀವಿ. ಈ ಒಂದು FIR ಅನ್ನು ಯಾವ ರೀತಿ ದಾಖಲು ಮಾಡ್ಬೋದು? ಮೊದಲು ಅಪರಾಧ ಕೃತ್ಯದಿಂದ ಪೀಡಿತನಾಗಿರುವಂತಹ ವ್ಯಕ್ತಿ ಪೊಲೀಸ್ ಠಾಣೆಗೆ ಹೋಗಿ FIR ಅನ್ನು ದಾಖಲು ಮಾಡ್ಬೋದು. ಈ ಒಂದು FIR ಅನ್ನು ಕೃತ್ಯದಿಂದ ಪೀಡಿತವಾಗಿರುವಂತಹ ವ್ಯಕ್ತಿಯೇ FIR ಅನ್ನು ದಾಖಲು ಮಾಡಬೇಕಾ? ಖಂಡಿತವಾಗ್ಲೂ ಇಲ್ಲ. ಅವನ ಸ್ನೇಹಿತರಾಗಿರ್ಬೋದು ಅಥವಾ ಸಂಬಂಧಿಕರಾಗಿರ್ಬೋದು ಈ ಒಂದು FIR ಅನ್ನು ಹಾಕ್ಬೋದಾಗಿರುತ್ತೆ. ಅಂದರೆ ಕೃತ್ಯ ನಡೆದಂತಹ ಸ್ಥಳಗಳಲ್ಲಿ ಯಾವ ಪೊಲೀಸ್ ಠಾಣೆ ಇರುತ್ತೆ ಆ ಒಂದು ಪೊಲೀಸ್ ಠಾಣೆಗೆ ಹೋಗಿ ನೀವು ಆ ಒಂದು FIR ಅನ್ನು ದಾಖಲು ಮಾಡ್ಬೋದು. ಮೊದಲೆಲ್ಲ ನೀವು ಯಾವ ವ್ಯಾಪ್ತಿಯ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನೀವು ಸೇರ್ತಿರೋ ಆ ಒಂದು ವ್ಯಾಪ್ತಿಯಲ್ಲಿ ನೀವು FIR ಅನ್ನು ದಾಖಲು ಮಾಡಬಹುದಾಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಯಾವ ವ್ಯಾಪ್ತಿಯಲ್ಲಿ ಕೃತ್ಯ ನಡೆಯುತ್ತೋ ನಿಮಗೆ ಯಾವ ಪೊಲೀಸ್ ಠಾಣೆ ಹತ್ತಿರ ಇರುತ್ತೋ ಆ ಒಂದು ಪೊಲೀಸ್ ಠಾಣೆಯಲ್ಲಿ ನೀವು FIR ಅನ್ನು ದಾಖಲು ಮಾಡಬಹುದಾಗಿದೆ. ನಿಮ್ಮ ವ್ಯಾಪ್ತಿಯಲ್ಲಿ ಯಾವ ಪೊಲೀಸ್ ಸ್ಟೇಷನ್ ಇದೆ ಅನ್ನೋದನ್ನ ತಿಳ್ಕೊಬೇಕಾದ್ರೆ ಇಂಡಿಯನ್ ಪೊಲೀಸ್ ಎಟ್ ಯುವರ್ ಕಾಲ್ ಆಂಡ್ರಾಯ್ಡ್ ಫೋನನ್ನು ಯೂಸ್ ಮಾಡೋರು ಈ ಮೇಲಿನ ಲಿಂಕನ್ನು ಬಳಸಿ, ಐಫೋನ್ ಯೂಸ್ ಮಾಡೋರು ಈ ಮೇಲಿನ ಲಿಂಕನ್ನು ಬಳಸಿ ನಿಮ್ಮ ಹತ್ತಿರದ ಪೊಲೀಸ್ ಠಾಣೆ ಎಲ್ಲಿದೆ ಅನ್ನೋದನ್ನ ಈ ಒಂದು ಲಿಂಕಲ್ಲಿ ತಿಳ್ಕೋಬಹುದಾಗಿದೆ. ಜೊತೆಗೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋದಂಥ ಸಂದರ್ಭದಲ್ಲಿ FIR ಅನ್ನು ದಾಖಲು ಮಾಡಬೇಕಂತ ಯಾವ ವ್ಯಕ್ತಿ ಯಾವ ಪೊಲೀಸ್ ಸಿಬ್ಬಂದಿ ಅಥವಾ ಅಧಿಕಾರಿ ಕೆಲಸದಲ್ಲಿ ಆನ್ ಡ್ಯೂಟಿನಲ್ಲಿ ಇರ್ತಾರೆ ಆ ಒಂದು ಪೊಲೀಸ್ ಅಧಿಕಾರಿಗೆ ನೀವು ಲಿಖಿತ ರೂಪದಲ್ಲಿ ಅಥವಾ ಮೌಖಿಕ ರೂಪದಲ್ಲಿ ನೀವು ಕಂಪ್ಲೇಂಟನ್ನು ಕೊಡ್ಬೋದಾಗಿರುತ್ತೆ. ಆ ನಂತರದಲ್ಲಿ ಆ ಒಂದು ಕಂಪ್ಲೇಂಟನ್ನು ಅವರು ತಗೊಂಡಾದಂಥ ಸಂದರ್ಭದಲ್ಲಿ ನೀವು 2 ಕಾಪಿಯನ್ನು ತಗೊಳ್ಬೇಕಾಗುತ್ತೆ. ನೀವು ಕಂಪ್ಲೇಂಟನ್ನು ಕೊಟ್ಟಾದ ನಂತರದಲ್ಲಿ ಸೀಲನ್ನು ಹಾಕೊಡ್ತಾರೆ. ಒಂದು ಕಾಪಿಯನ್ನು ನೀವು ಇಟ್ಕೊಂಡು ಇನ್ನೊಂದು ಕಾಪಿಯನ್ನು ಆ ಒಂದು ಪೊಲೀಸ್ ಸ್ಟೇಷನ್ ಸಿಬ್ಬಂದಿಗೆ ಕೊಡಬೇಕಾಗುತ್ತೆ. ಏನಕ್ಕೆ ಈ ಒಂದು ಕಾಪಿಯನ್ನು ಇಟ್ಕೊಬೇಕು ಅಂತ ಹೇಳಿದರೆ ನಾವು FIR ಅನ್ನು ಯಾವಾಗ ಕೊಟ್ವಿ ಅನ್ನೋದನ್ನು ಕೂಡ ನಮಗೆ ಒಂದು ದಾಖಲೆಯಾಗಿ ಇರುತ್ತೆ. ಆ ನಂತರದಲ್ಲಿ ಈ ಒಂದು ಕೇಸನ್ನು ದಾಖಲು ಮಾಡ್ಕೊಂಡಿರ್ತಾರೆ. ನೀವು ಏನು ಅಪರಾಧ ಕೃತ್ಯ ನಡೆದಾದ್ಮೇಲೆ ನೀವು ಈ ಒಂದು FIR ಅನ್ನು ಕೊಡಬೇಕು ಅಂತ ಏನಿಲ್ಲ. ಈ ಒಂದು FIR ಅನ್ನು ನೀವು ನಿಮಗೆ ಏನು ಒಂದು ಕೃತ್ಯ ನಡೆಯುತ್ತೆ, ಇಲ್ಲಿ ಒಂದು ಅಪರಾಧ ನಡೆಯುತ್ತೆ ಅನ್ನೋ ಒಂದು ಅನುಮಾನ ಇದ್ರೂ ಕೂಡ ಈ ಒಂದು FIR ಅನ್ನು ದಾಖಲು ಮಾಡಬಹುದಾಗಿದೆ.